ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 65ನೇ ಹುಟ್ಟುಹಬ್ಬದ ಅಂಗವಾಗಿ ಮೇ 15ರ ಶುಕ್ರವಾರ ನೆಹರು ಕ್ರೀಡಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘ ಶಿವಮೊಗ್ಗದ ವತಿಯಿಂದ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಒಂದು ದಿನದ ಜಿಲ್ಲಾ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಆರ್ ಮೋಹನ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಆರ್ ಮೋಹನ್, ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವ ಮಧು ಬಂಗಾರಪ್ಪ ಮಾಡಲಿದ್ದು, ಕುಣಿಗಲ್ ಶಾಸಕ ಡಾ ರಂಗನಾಥ್ ಉಪಸ್ಥಿತರಿರಲಿದ್ದಾರೆ. ಕ್ರೀಡಾಕೂಟಕ್ಕೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥಗೌಡ ಚಾಲನೆ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಮುಕ್ತಾಯ ಸಮಾರಂಭದಲ್ಲಿ ಬಹುಮಾನದ ವಿತರಣೆಯನ್ನು ಸ್ಫುಟ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ನಡೆಸಿಕೊಡಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಹೆಮ್ಮೆಯ ಕ್ರೀಡಾಪಟುಗಳಿಗೆ ಗೌರವಾರ್ಪಣೆ ನಡೆಯಲಿದ್ದು, ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ಕ್ರೀಡಾಪಟು ಹಾಗೂ ತರಬೇತುದಾರರಾದ ಸತ್ಯನಾರಾಯಣ್, ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಎಸ್ಆರ್ ಅಶೋಕ್, ರಾಷ್ಟ್ರೀಯ ವಾಲಿಬಾಲ್ ತರಬೇತುದಾರ ಅಸ್ಲಾಂ ಪಾಷಾ, ಜಯಪ್ರಕಾಶ್ ಕಳ್ಳಿ, ರಾಷ್ಟ್ರೀಯ ವಾಲಿಬಾಲ್ ತರಬೇತುದಾರರಾದ ಕೆಎಸ್ ಶಶಿ, ಬಸವರಾಜ ಹೊಸಮಠ, ರವೀಂದ್ರ ಟಿಬಿ, ಜಿ ಅಶ್ವಿನಿ, ಟಿಜಿ ಶಂಕರ್, ಆರ್ ಮೋಹನ್ ಕುಮಾರ್, ಮೈಕಲ್ ಕಿರಣ್, ವಿಜಯ್ ಕುಮಾರ್, ದೈಹಿಕ ಶಿಕ್ಷಕ ಚಂದ್ರಪ್ಪ, ಕ್ರೀಡಾಪಟುಗಳಾದ ಯಶವಂತ್ ನಾಯಕ್, ಗಿರೀಶ್, ಉದಯ್ ಕುಮಾರ್ ಸೇರಿದಂತೆ 14 ಕ್ರೀಡಾಪಟುಗಳನ್ನು ಸನ್ಮಾನಿಸಲಾಗುವುದು ಎಂದರು. ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳಿಗೂ ಪ್ರಶಸ್ತಿ ಪತ್ರ ಹಾಗೂ ಪದಕ ವಿತರಣೆ ಇರುತ್ತದೆ. ಈಗಾಗಲೇ 10 ವಾಲಿಬಾಲ್ ತಂಡಗಳು ಹೆಸರು ನೋಂದಾಯಿಸಿಕೊಂಡಿವೆ. ಅದರಲ್ಲಿ ಒಂದು ಮಹಿಳಾ ತಂಡವೂ ಇದ್ದು, ವಿಜಯ ತಂಡಕ್ಕೆ ಪ್ರಥಮ ಬಹುಮಾನ 25,000 ರೂಪಾಯಿ, ದ್ವಿತೀಯ ಬಹುಮಾನ 15,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ ಹಾಗೂ ಚತುರ್ಥ ಬಹುಮಾನ 5,000 ರೂಪಾಯಿಗಳನ್ನು ನೀಡಲಾಗುತ್ತದೆ ಎಂದು ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಆರ್ ಮೋಹನ್ ಏನು ಹೇಳಿದ್ರು ಕೇಳೋಣ ಬನ್ನಿ. ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information, contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers
2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್. ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ 65ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಮಟ್ಟದ ಒಂದು ದಿನದ ವಾಲಿಬಾಲ್ ಕ್ರೀಡಾಕೂಟ ಹಾಗೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಧು ಬಂಗಾರಪ್ಪ ಸಾಹೇಬರು, ಡಾಕ್ಟರ್ ರಂಗನಾಥ್, RM ಮಂಜುನಾಥ್ ಗೌಡರು ಕಾರ್ಯಕ್ರಮದ ಅಧ್ಯಕ್ಷತೆ ನಾವು ವಹಿಸ್ತಾ ಇದ್ದೀವಿ ಸರ್. ಅದೇ ರೀತಿ ಸ್ಥಳೀಯ ಶಾಸಕರು, ಸ್ಥಳೀಯ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯವರಾದಂಥ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅಥ್ಲೆಟಿಕ್ ಕ್ರೀಡಾಪಟು ಆದಂಥ ಸತ್ಯನಾರಾಯಣ್ ಮತ್ತು ಇವತ್ತಿನ ಪ್ಯಾರಾ ಒಲಿಂಪಿಕ್ಸಿನ ತರಬೇತಿದಾರರಾಗಿದ್ದಾರೆ ಭಾರತ ತಂಡಕ್ಕೆ. ಅವರು ಕೂಡ, ಅವ್ರ ಸ್ಟೂಡೆಂಟ್ ಕೂಡ ಗೋಲ್ಡ್ ಮೆಡಲಿಸ್ಟ್ ಆಗಿದ್ರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಏಕಲವ್ಯ ಪ್ರಶಸ್ತಿ ವಿಜೇತರಾದಂಥ SR ಅಶೋಕ್ ಬರ್ತಾ ಇದ್ದಾರೆ, ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಅಂತಾರಾಷ್ಟ್ರೀಯ ತರಬೇತಿದಾರರಾದಂಥ ಅಸ್ಲಂ ಪಾಷರ್ ಅವರು, ಜಯಪ್ರಕಾಶ್ ಕಳ್ಳಿ ಶಿವಮೊಗ್ಗದವರು ವಾಲಿಬಾಲ್ ತರಬೇತಿದಾರರು. ಅವರ ಗರಡಿಯಲ್ಲಿ ಹಲವಾರು ಜನ ವಾಲಿಬಾಲ್ ಕ್ರೀಡಾಪಟುಗಳ ಆಗಿ ಬೆಳೆದು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬೆಳಗಾಂನ ತರಬೇತಿದಾರರಂಥ ಬಸವರಾಜ್ ಹೊಸಮಠ ಮತ್ತು ರವೀಂದ್ರ TB ರಾಷ್ಟ್ರೀಯ ಕ್ರೀಡಾಪಟು ತರಬೇತಿದಾರರು, ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಮೈಸೂರು. ಮತ್ತು ನಮ್ಮ ಶಿವಮೊಗ್ಗದ ಜಿಲ್ಲೆಯವರಾದಂಥ ಹಾಗೂ ಶಿವಮೊಗ್ಗ ನಗರದವರಾದಂಥ ಅಶ್ವಿನಿ ಅವರು ಹ್ಯಾಂಡ್ಬಾಲ್ ಪ್ಲೇಯರು, ಇವತ್ತು ಬೆಂಗಳೂರಿನ ಸೌತ್ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, KS ಆಗಿ. ಅವರು ಕೂಡ ಶಿವಮೊಗ್ಗ ಜಿಲ್ಲೆಯವರೇ. ಅವರು ಕೂಡ ಥ್ರೋಬಾಲ್ ಆಟಗಾತಿ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ರೀತಿ ಶಂಕರ್ ಅವರು, ಮೈಕಲ್ ಕಿರಣ್ ಅವರು, ವಿಜಯ್ ಕುಮಾರ್ ಚಂದ್ರಪ್ಪನವರು, ಯಶವಂತ್ ನಾಯಕ್ KW, ಗಿರೀಶ್, ಉದಯ್ ಕುಮಾರ್, ಪ್ರಸನ್ನ SS, ಸಂತೋಷ್ MS, ಸಂತೋಷ್ AS, ಸುನಿಲ್ D, ರಾಘವೇಂದ್ರ D, ಲೋಕ್ಮಾನ್ ಸಿಂಗ್, ಸುರೇಶ್, ಈ ಎಲ್ಲ ಕ್ರೀಡಾಪಟುಗಳಿಗೂ ಸನ್ಮಾನ ಇಟ್ಕೊಂಡಿದ್ದೀವಿ. ಇವರು ಕೂಡ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಲ್ಲಿ ಪಾಲ್ಗೊಂಡಿರ್ತಾರೆ. ಈ ಸನ್ಮಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರ ಮತ್ತು ಪ್ರಚಾರ ಕೊಡಬೇಕಾಗಿ ತಮ್ಮಲ್ಲಿ ಒಂದು ಪತ್ರಿಕಾಗೋಷ್ಠಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ.